ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ರಮ್ಯಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಊಟಿ ಟ್ರಿಪ್ ಮುಗಿಸ್ಕೊಂಡು ಮನೆಗೆ ರಿಟರ್ನ್ ಆಗುವಾಗ ಮೈಸೂರು ಮೇಲೇ ಬಂದಿದ್ದಲ್ವ. ಸೊ ಮೈಸೂರಲ್ಲಿ ಹೋಗಬೇಕಾದ್ರೆ ಈವ್ನಿಂಗು KRS ಡ್ಯಾಮು ಫುಲ್ಲು ಫೇಮಸ್ ಅಂತ ಹೇಳ್ತಾರೆ, ತುಂಬಾ ಚೆನ್ನಾಗಿರುತ್ತೆ ನೋಡೋಕ್ಕೆ ಅಂತ ಹೇಳಿಬಿಟ್ಟು. ಸೊ ಲೈಟ್ ಶೋ ಎಲ್ಲನೂ ಇರುತ್ತಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಸೊ ಈಗ ಲೈಟ್ ಶೋಗೆ ಹೋಗ್ತಾ ಇದ್ದೀವಿ. ಹಾಗೆ ಹೋಗ್ತಾ ಟೀ ಕುಡ್ಕೊಂಡು ಹೋಗೋಣ ಅಂತ ಹೇಳಿಬಿಟ್ಟು ಗೋಬಿ ಮತ್ತು ಟೀನ ಕುಡ್ಕೊಂಡು ಈಗ ಡ್ಯಾಮ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ಹೇಗಿರುತ್ತೆ ಡ್ಯಾಮು, ಲೈಟ್ ಶೋ ಹೇಗಿರುತ್ತೆ ನೋಡೋಣ ಅಂತ ಹೇಳಿಬಿಟ್ಟು. ಫ್ರೆಂಡ್ಸ್, KRS ಡ್ಯಾಮು ಮೈಸೂರಿಂದ 23 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದೆ. ಅಲ್ಲಿಗೀಗ ನಾವು ಹೋಗ್ತಾ ಇದ್ದೀವಿ. ಹೋಗ್ತಾ ದಾರಿಯಲ್ಲಿ ಫುಲ್ ಸ್ವಲ್ಪ ನಿಯರ್ ಹೋದ್ಮೇಲೆ ನಮ್ಗೆ ಈ ಥರ ಕಾಣುತ್ತೆ ಡ್ಯಾಮ್ ಔಟ್ಸೈಡ್ ರೋಡ್ಗೇನೆ. ಹಾಗೆ ನಾವು ವೆಹಿಕಲ್ನ ಪಾರ್ಕ್ ಮಾಡಿ ಬಂದು ಈಗ ಒಳಗಡೆ ಹೋಗಬೇಕು, ಬೃಂದಾವನ್ ಗಾರ್ಡನ್ಸು. ಇಲ್ಲಿ ಕೂಡ ಎಂಟ್ರಿ ಫೀ ಇದೆ ಫ್ರೆಂಡ್ಸ್, ಕಂಪಲ್ಸರಿ ಇರುತ್ತೆ ಎಂಟ್ರಿ ಫೀಸ್. ಫ್ರೆಂಡ್ಸ್, ಇದು KRS ಡ್ಯಾಮು ನೈಟ್ ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಬಿಕಾಸ್ ಯಾಕೆ ಅಂದರೆ ಮ್ಯೂಸಿಕಲ್ ಫೌಂಟೈನ್ ಶೋಗೋಸ್ಕರ. ಆ ಶೋ ಟೈಮಿಂಗ್ಸ್ ಬಂದುಬಿಟ್ಟು ಈವ್ನಿಂಗ್ 6 o'clock 7:30ವರೆಗೂ ಇರುತ್ತೆ ವೀಕ್ ಡೇಸಲ್ಲಿ. ವೀಕೆಂಡ್ಸಲ್ಲಾದರೆ 6 o'clock 8:30ವರೆಗೂ ಇರುತ್ತೆ ಶೋ. ಫ್ರೆಂಡ್ಸ್, ಈ ಡ್ಯಾಮನ್ನು ಕೃಷ್ಣರಾಜ ಒಡೆಯರು ಕಟ್ಸಿರೋದು. ಡ್ಯಾಮ್ ಫುಲ್ ಹೆಸರು ಬಂದುಬಿಟ್ಟು ಕೃಷ್ಣರಾಜ ಸಾಗರ ಅಂತ ಹೇಳಿ. ಈ ಡ್ಯಾಮ್ನ ಕಟ್ಸಿರೋ ಇಂಜಿನಿಯರು ಸರ್ ಎಂ ವಿಶ್ವೇಶ್ವರಯ್ಯ ಅವರು. ಫ್ರೆಂಡ್ಸ್, ಇದು ಡ್ಯಾಮ್ ಅಂತ ಹೇಳಿದ್ರೆ ನಾನು ರಶ್ ಏನಿರಲ್ಲ, ಕಡಿಮೆ ಇರುತ್ತೆ ಅಂದ್ಕೊಂಡು ಬಂದ್ವಿ, ಬೇಗ ನೋಡ್ಕೊಂಡು ಹೋಗ್ಬೋದಂತ. ಬಟ್ ಇಲ್ಲಿ ಬಂದು ನೋಡಿದ್ರೆ ಕಂಪ್ಲೀಟ್ಲಿ ರಿವರ್ಸು, ಹ್ಯೂಜ್ ರೇಂಜಲ್ಲಿ ಜನ ಇದ್ದರು. ಫ್ರೆಂಡ್ಸ್, ಇಲ್ಲಿ ಬ್ಯಾಕ್ಗ್ರೌಂಡಲ್ಲಿ ನೋಡಿ ಕೇಸರಿ ಬಿಳಿ ಹಸಿರು ಕಲರ್ ಕಾಣ್ತಿದೆ ಅಲ್ಲ, ನಮ್ಮ ಬಾವುಟದ ಕಲರು. ಡ್ಯಾಮ್ಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ನೈಟಲ್ಲಿ. ಇನ್ನೇನೀಗ ಮ್ಯೂಸಿಕಲ್ ಫೌಂಟೈನ್ ಶೋ ಸ್ಟಾರ್ಟ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ಬೇರೆ ಸಾಂಗ್ಸ್ ಹಾಕಿದ್ದಾರೆ, ಬಟ್ ನಾನಿಲ್ಲಿ ನಿಮಗೆ ಮ್ಯೂಸಿಕ್ನ ಆ್ಯಡ್ ಮಾಡಿದ್ದೀನಿ ನೋಡಿ.
ಎಷ್ಟು ಚೆನ್ನಾಗಿದೆ ಅಲ್ವಾ ಫ್ರೆಂಡ್ಸ್ ಮ್ಯೂಸಿಕಲ್ ಫೌಂಟೈನ್ ಶೋ. ತುಂಬಾ ಚೆನ್ನಾಗಿತ್ತು. ನಾವು ಅದನ್ನು ನೋಡಿಕೊಂಡು ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ತುಂಬಾ ಜನ ಇದ್ದಾರೆ. ಹಾಗೆ ಇಲ್ಲಿ ಸ್ನ್ಯಾಕ್ಸೂ ಬೇಜಾನ್ ಸಿಗುತ್ತೆ ಫ್ರೆಂಡ್ಸ್. ಇಲ್ಲಿ 4 ಸಾಂಗ್ಸ್ನ ಪ್ಲೇ ಮಾಡ್ತಾರೆ. 15 ಮಿನಿಟ್ಸು ಒಂದು ಶೋನ ನಡೆಸ್ತಾರೆ. ತುಂಬಾ ಚೆನ್ನಾಗಿತ್ತು. KRS ಡ್ಯಾಮ್ ನಾನು ನೋಡ್ತಾ ಇರೋದು ಫಸ್ಟ್ ಟೈಮು. ಬಟ್ ಇಷ್ಟು ರಶ್ ಇರುತ್ತೆ ಅಂತ ಮಾತ್ರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಹೊರಗಡೆನೂ ಅಷ್ಟೇ ತುಂಬಾ ಅಂಗಡಿಗಳಿದೆ. ಇಲ್ಲಿ ಫಾರಿನರ್ಸ್ ಕೂಡ ತುಂಬ ಜನ ಕಾಣಿಸಿದ್ರು ನಮಗೆ. ಹಾಗೆ ನೋಡಿ ಔಟ್ಸೈಡ್ ಐಟಮ್ಸ್ ಎಲ್ಲ ಫುಲ್ ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಏನು ನೋಡಿದ್ರು. ನಾವು ಆ ಶೋನ ನೋಡಿಕೊಂಡು ಈಗ ರಿಟರ್ನ್ ಮೈಸೂರು ಕಡೆಗೆ ಹೋಗ್ತಾ ಇದ್ದೀವಿ. ನೋಡಿ ರೋಡಲ್ಲಿ ಹೋಗ್ಬೇಕಾದ್ರೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಕೇಸರಿ, ಬಿಳಿ, ಹಸಿರು ಕಲ್ಲರು. ಇದು ತುಂಬಾ ಚೆನ್ನಾಗಿತ್ತು. ಹಾಗೆ ಸ್ವಲ್ಪ ಮುಂದೆ ಹೋದರೆ ರುಚಿ ಮನೆ ಅಂತ ಹೇಳಿಬಿಟ್ಟು ಒಂದು ಹೋಟೆಲ್ಗೆ ಹೋದ್ವಿ. ಅಲ್ಲಿ ಊಟ ಮಾಡ್ಕೊಂಡು ಇನ್ನೇನು ಮನೆಗೆ ಹೊರಡೋ ಟೈಮು. ನಾವು ಹೋಟೆಲ್ಗೆ ಬರೋ ಅಷ್ಟೊತ್ತಿಗೆ 9 o'clock ಆಗಿಬಿಟ್ಟಿತ್ತು ಆಗಲೇ. ಸೊ ಏನು ಸಿಕ್ಕರೆ ಅದು ತಿಂದ್ಬಿಟ್ಟು ಹೊರಟೋಗ್ಬಿಡ್ಬೇಕು ಅನಿಸ್ತಿದೆ. ಫುಲ್ ಹೊಟ್ಟೆ ಹಸಿತಾಯಿತ್ತು. ನಮ್ಮ ಮಿಲ್ಕಿಗೆ ದೋಸೆ ತೊಗೊಂಡಿದ್ವಿ. ಹಾಗೆ ನಾವು ರೋಟಿನ ತೊಗೊಂಡಿದ್ವಿ. ರೋಟಿ ಕರ್ರಿ ಹಾಗೆ ಮಶ್ರೂಮ್ ಬಿರಿಯಾನಿ, ಕಿಚಡಿನ ತೊಗೊಂಡು ತಿಂದ್ಕೊಂಡು ಈಗ ರಿಟರ್ನ್ ಬ್ಯಾಂಗ್ಳೂರಿಗೆ ಹೊರಡ್ತಾ ಇದ್ದೀವಿ. ನೆಕ್ಸ್ಟ್ ಟೈಮ್ ನೀವು ಯಾರಾದರೂ ಮೈಸೂರಿಗೆ ಬಂದರೆ ಲೈಟ್ ಶೋನ ಮಾತ್ರ ಮಿಸ್ ಮಾಡಬೇಡಿ. ತುಂಬಾ ಚೆನ್ನಾಗಿರುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ಆಲ್.